ಗೌರಿ ಹಬ್ಬ ಇರೋದ್ರಿಂದ ಇವಾಗ ನೋಡೋಣ ಏನೇನು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ. ಯಾವಾಗ್ಲೂ ನಾವು ಹಳೆ ಮನೆಯಲ್ಲೇ ಹಬ್ಬ ಮಾಡೋದು. ಗೌರಿ ಸಿಕ್ಕಾಪಟ್ಟೆ ಪವರ್ಫುಲ್. ಸೊ ಯಾರ ಇದು ಬಾಳೆಕಂದು, ಇದು ನೋಡ್ರಿ ಕಿತ್ತೋಗಿದೆ ಗಂಟ. ಇವಾಗ ಅಲ್ಲೆಲ್ಲ ಡೆಕೋರ್ ಮಾಡ್ತೀವಿ. ಸೊ ಇಲ್ಲಿ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ನಾಳೆನೇ ಗೌರಿ ಹಬ್ಬ ಇರೋದ್ರಿಂದ ಸೊ ಮಂಟಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೌರಿ ಕೂರ್ಸೋದಿಕ್ಕೆ. ಸೊ ನಮ್ಮ ಮನೇಲಿ 3 ದಿನನೂ ಹಬ್ಬ ಇರುತ್ತೆ. ನಾನು ತೋರಿಸ್ತೀನಿ ಯಾವ ಥರ ನಾವು ಹಬ್ಬ ಮಾಡ್ತೀವಿ ಅಂತ. ಸೊ ಬನ್ನಿ ಇವಾಗ ನೋಡೋಣ ಏನೇನು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಭಾವ ನಮ್ಮ ಅಕ್ಕನೂ ಬಂದಿದ್ದಾರೆ. ಸೊ ಯಾವಾಗಲೂ ನಾವು ಹಳೆ ಮನೆಯಲ್ಲೇ ಹಬ್ಬ ಮಾಡೋದು. ರಮೇಶ ನಮ್ಮ ಭಾವ. ಸೊ ಇದೇ ದೇವ್ರ ಮಂಟಪ. ಇವಾಗೆಲ್ಲ ಕಟ್ತಾ ಇದ್ದಾರೆ. ಸೊ ಫುಲ್ ಆದ್ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ನಾವು ಮಾಡ್ತೀವಿ ಅಂತ. ನಾನು ಹೆಲ್ಪ್ ಮಾಡ್ತೀನಿ, ಬಟ್ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಇವಾಗ ಅವ್ರು ಮಾಡ್ತಾ ಇದ್ದಾರೆ. ಸೊ ಈ ಗೌರಿ ಸಿಕ್ಕಾಪಟ್ಟೆ ಪವರ್ಫುಲ್. ಸೊ ಯಾರಾದರೂ ಏನಾದರೂ ಕೇಳ್ಕೊಂಡ್ರೆ ಅದು ಆಗುತ್ತೆ. ಸೊ ಎಷ್ಟೊಂದು ಜನಕ್ಕೆ ಅವ್ರು ಅಂದ್ಕೊಂಡಿರೋದು ಆಗಿದೆ. ಸೊ ಅದಕ್ಕೆ ಸೀರೆ ಈ ಥರ ಎಲ್ಲ ತಂದು ಕೊಡ್ತಾರೆ. ಸೊ ಆ ಕಡೆ ತೋರಿಸಲ್ಲ, ದೇವ್ರಿದೆ. ಮಮ್ಮಿ ಸೀರೆ ಇಲ್ಲಿ ಮಮ್ಮಿ ಅದು ಇವ್ರು ತಂದ್ಕೊಡ್ತಿದ್ದಲ್ಲ. ಸೊ ಇದೆಲ್ಲ ಸೀರೆನೆ, ಬೇರೆಯವ್ರು ತಂದ್ಕೊಟ್ಟಿರೋ ಸೀರೆ. ಸೊ ಮನ್ಸಲ್ಲಿ ಏನಾದರೂ ಅಂದ್ಕೊಂಡು ಅದಾದರೆ ಈ ಥರ ಸೀರೆ ತಂದ್ಕೊಡ್ತಾರೆ. ಸೊ ಎಷ್ಟೊಂದು ಜನಕ್ಕೆ ಈ ಥರ ಎಲ್ಲ ಆಗಿದೆ. ಏನೇ ಆಗಲಿ, ಹುಷಾರಿಲ್ಲದೆ ಇರಲಿ, ಅವ್ರ ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇರಲಿ, ಸೊ ಇದೆಲ್ಲ ಅಂದ್ಕೊಂಡಂಗಾದರೆ ನಿಮಗೆ ಸೀರೆ ತಂದ್ಕೊಡ್ತೀನಿ, ಆಮೇಲೆ ಇಂಥ ಮಡ್ಲಕ್ಕಿ ತಂದ್ಕೊಡ್ತೀನಿ ಅಂತ ಏನಾದರೂ ಅಂದ್ಕೊಂಡ್ರೆ ಅದು ಆಗುತ್ತೆ. ಸೊ ಅದಕ್ಕೆ ಅಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಗೌರಿಗೆ. ನಾಳೆ ಸಿಕ್ಕಾಬಿಟ್ಟೆ ಪ್ರೋಸೆಸ್ ಇರುತ್ತೆ ಗೌರಿ ತಂದು ಕೂರಿಸೋದು. ಹೋದ್ಸಲಿ ವ್ಲಾಗ್ ಮಾಡಿದ್ದೆ, ಸೊ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ಈ ವರ್ಷ ಚೆನ್ನಾಗಿ ಮಾಡೋಣ, ಚೆನ್ನಾಗಿ ವ್ಲಾಗ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾಳೆ ಯಾವ ಸ್ಯಾರಿ ಉಟ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನನಗೆ ಸ್ಯಾರಿ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅದನ್ನ ಕ್ಯಾರಿ ಮಾಡೋದಕ್ಕಂತೂ ನನಗೆ ಬರೋದಿಲ್ಲ. ಒಂದು 5 ನಿಮಿಷ ಉಟ್ಕೊಳ್ಳೋದಕ್ಕೆ ತಲೆ ಕೆಡಿಸ್ಕೋಬೇಕು. ಸೊ ಇವಾಗ ನೋಡೋಣ ಯಾವ ಸೀರೆ ಉಟ್ಕೊಳ್ಳೋಣ ಅಂತ. ಸೊ ಅದಕ್ಕೂ ಮುಂಚೆ ಗೌರಿಗೆ ಸೀರೆ ಉಡಿಸ್ಬೇಕು. ಹೆಂಗೆ ಗೌರಿಗೆ ಸೀರೆ ಉಡಿಸ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದೆಲ್ಲ ಮಾವಿನ ಸೊಪ್ಪು, ಇದು ಬಾಳೆಕಂದು. ಮಾವಿನ ಸೊಪ್ಪೆಲ್ಲ ಇದಕ್ಕೆ ಬಾಗಿಲಿಗೆ ತೋರಣ ಕಟ್ಟಬೇಕು. ಅದು ಮಾಡೋಣ. ಇವನು ರಮೇಶ ಹೆಲ್ಪ್ ಮಾಡಕ್ ಬಂದಿದ್ದಾನೆ. ಸೊ ಇದನ್ನ ಬಿಡ್ಸಕ್ಕೆ ಕಷ್ಟಪಡ್ತಾ ಇದ್ದಾರೆ. ನಿಮ್ಮ ಅಣ್ಣನ್ ಮಾತಾಡಿಸ್ಬೇಕಂತ ಅವ್ರದೇ ಚಾರ್ಜರ್ ಕೊಡ್ತಾರಂತೆ. ಸೊ ಇದು ನೋಡ್ರಿ ಕಿತ್ತೋಗಿದೆ. ಇದನ್ನ ಬಿಡ್ಸಕ್ಕೆ ಇಲ್ಲ, ಕಿತ್ತೋಗಿಲ್ಲ ಆಕ್ಚುಲಿ. ಅದೇ ನೀವು ಕಿತ್ತಿದ್ದು ಬೇರೆ ಜಾಯಿಂಟ್ ಹಾಕಿದಾರೆ. ಸೊ ಇಷ್ಟು ರೆಡಿ ಆಗಿದೆ. ಇದು ನಮ್ಮ ದೇವರ ಮಂಟಪ. ಇಲ್ಲೇ ನಾವು ಗೌರಿನ ಕೂರ್ಸೋದು. ಬಿಡ್ರಿ, ಬೇಡ ಇಲ್ಲಾಂದ್ರೆ ಅವಾಗಲೇ ನಾನು ಮಾಡೋಣ ತಂದಿದ್ದೆ. ಏನಾಗಲ್ಲ ಬಾಜ್. ಅದು ಎಂತ ಸೀರಿಯಲ್ ಲೈಟ್ ಚೆಕ್ ಮಾಡ್ತಾ ಇದೀವಿ ಇವಾಗ. ಏನಾಗಲ್ಲ, ಇದು ಬೇಡ. ಸೊ ಇದನ್ನ ತೆಗಿಯೋಣ. ಸೊ ಗೈಸ್, ಇದನ್ನ ಈ ಸೀರಿಯಲ್ ಲೈಟ್ನ ಎಷ್ಟು ಜನ, 4 ಜನ ಸೇರ್ಕೊಂಡು ಬಿಡಿಸ್ತಿದ್ದಾರೆ. ಇದು ಬಿಡ್ತಿಲ್ಲ, ಇವರು ಬಿಡ್ತಿಲ್ಲ. ಅದನ್ನ ನಾನೊಂದು ಐಡಿಯಾ ಕೊಟ್ಟೆ. ಮೇಲ್ಗಡೆ ಹಂಗೆ ಅಂತ ಉಂಡೆ ಥರ ಮಾಡಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಮ್ಮ ಭಾವನ ಹೇಳಿದ್ರು, ಬಟ್ ಇವರೇ ಕೇಳ್ತಿಲ್ಲ. ನಮ್ಮ ಭಾವನ್ಗೆ ನನಗೆ ತುಂಬ ತಲೆ ಓಡೋದು ಜಾಸ್ತಿ. ಇವರಿಗೆಲ್ಲ ತಲೆನೇ ಓಡಲ್ಲ.
ಎಂತ ನಿಮ್ದು ಅವಸ್ಥೆ ಮರೈತಿ ಗೈಸ್. ಸಿಕ್ಕಾಬಟ್ಟೆ ನಿದ್ದೆ ಬರ್ತಿದೆ. ಯಾವತ್ತೂ ಬರ್ದಿರೋ ನಿದ್ದೆನೇ ಇವತ್ತು ಬರ್ತಿದೆ. ಗೌರಮ್ಮಗೆ ಸೀರೆ ಹಿಂಗ್ ಉಡಿಸ್ತಾರೆ ಅಂತ ತೋರಿಸ್ಬಿಟ್ಟು ನಾಳೆ ಕಂಟಿನ್ಯೂ ಮಾಡ್ತೀವಿ. ಸೊ ಗೈಸ್ ಇವಾಗ ಎಲ್ಲ ಡೆಕೋರ್ ಮಾಡ್ತಾ ಇದೀವಿ. ಸೊ ಅಲ್ಲೆಲ್ಲ ಕಟ್ ಆಯ್ತು. ರಾಮ ಸೀತೆ ಲಕ್ಷ್ಮಣ. ಸೊ ಇವಾಗ ಗಂಟೆನ ಮೇಲ್ ಹಾಕ್ತಿವಿ. ಇದು ಪ್ಲಾಸ್ಟಿಕ್ ಅಲ್ಲನ? ಎಂತ ಇದು ಇದು? ಹೇಳ್ರಿ ಬಾ. ಪ್ಲಾಸ್ಟಿಕ್. ಅದು ಇದು ಪ್ಲಾಟಿನಮ್ ನಿನಗೆ. ಸೊ ಇದು ಪ್ಲಾಸ್ಟಿಕ್ ಇಂದು ಗಂಟ. ಇವಾಗ ಅಲ್ಲೆಲ್ಲ ಡೆಕೋರ್ ಮಾಡ್ತೀವಿ. ಸೊ ಇಲ್ಲಿ ಸೊ ಗೈಸ್ ಗೌರಮ್ಮಗೆ ಸೀರೆ ತಂದಿರ್ತಾರೆ ಅಂತ ಹೇಳಿದ್ನಲ್ವಾ. ಸೊ ಅವಾಗಲೇ ಸರಿಯಾಗಿ ತೋರಿಸಿರ್ಲಿಲ್ಲ. ಇದೆ ಸೀರೆ. ಸೊ ಇದನ್ನೇ ಇವಾಗ ಉಡಿಸ್ಬೇಕು ಅಂತ ರೆಡಿ ಮಾಡ್ತಾ ಇರೋದು. ಇದೊಂದು ಆಮೇಲೆ ಇದು ನೋಡೋದಕ್ಕೆ ಕ್ಯಾಮ್ರಲ್ಲಿ ತುಂಬಾ ಬ್ರೈಟ್ ಕಾಣಿಸ್ತಿದೆ, ಬಟ್ ಅಷ್ಟೊಂದು ಇಲ್ಲ. ಇದು ಚೆನ್ನಾಗಿದೆ. ಸೊ ಈ 3 ಉಡಿಸ್ಬೇಕು. ಕಷ್ಟಪಡ್ತಿದ್ದಾಳೆ ನೋಡಿ. ಬೆಳಗಿಂದ ಒಂದು 10 ಪೈಸೆ ಬದುಕು ಮಾಡಿದ ಗೈಸ್. 10 ಪೈಸಕ್ಕಿಂತ ಜಾಸ್ತಿನೇ ಮಾಡಿದ್ವಿ ನಾನು ನಮ್ಮ ಭಾವ ಸೇರಿ. ಈ ಗಂಟೆ ಎಲ್ಲ ಕಟ್ಟಿದ್ವಿ. ಸೊ ನಮ್ಮಮ್ಮ ಕ್ಲೀನ್ ಮಾಡ್ತಿದ್ದಾರೆ ಅಲ್ಲಿ. ಸೊ ಇವಾಗ ಗೌರಿನ ಕೂರಿಸ್ತೀವಿ. ಸೊ ಗೈಸ್ ಇವಾಗ ಸೀರೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೊಂದು ಸೀರೆ, ಅದೊಂದು ಸೀರೆ. ಸೊ 2 ಸೀರೆ ಉಡಿಸ್ತಾರೆ. ಅಲ್ಲಿ ಫಸ್ಟು ಆರ್ಡಿನರಿ ಸೀರೆ ಉಡ್ಸಿದ್ದಾರೆ, ಆಮೇಲೆ ಈ ಸೀರೆ ಉಡಿಸ್ಬೇಕು. ಫಸ್ಟ್ ಈ ಸೀರೆ, ಆಮೇಲೆ ಮೇಲ್ಗಡೆ ಆ ಸೀರೆ. ಇಲ್ಲಿಂದ ಹಿಂಗೆ ಜೋಡಿಸ್ತಾ ಇದ್ದೀವಿ. ಸೊ ಈ ಥರನೇ ಇದನ್ನೆಲ್ಲ ಮಾಡ್ಕೊಂಡ್ಬರ್ತಾರೆ ನಮ್ಮ ಅಕ್ಕ. ಅವಾಗ ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಡ್ತಿರ್ತೀನಿ. ಸೊ ಗೈಸ್ ಇನ್ನು ಸೀರೆ ಉಡಿಸ್ತಾನೆ ಇದ್ದಾರೆ. ಟೈಮ್ ಆಲ್ರೆಡಿ 1 ಗಂಟೆ ಆಗಕ್ಕೆ ಬಂತು. ಸೊ ಇವಾಗ ನಾವು ನೋಡೋವರೆಗೂ ನೋಡಿ ಹೋಗಿ ಮಲ್ಕೊತೀನಿ ಅಷ್ಟೆ. ಟೈಮ್ ಆಲ್ರೆಡಿ 1 ಗಂಟೆ ಆಯಿತು. ಸೊ ನನಗೆ ಹೆಂಗೆ ಸೀರೆ ಉಡಿಸ್ತಾರೆ ಅಂತ ನಿಮಗೆ ತೋರಿಸ್ಬೇಕು ಅಂತ ತುಂಬ ಇಷ್ಟ ಆಯಿತು. ಬಟ್ ಅವರು ಉಡ್ಸಿದ ಮೇಲೆ ತೋರಿಸ್ತೀನಿ, ಬಿಕಾಸ್ ನಾನು ತುಂಬ ಸುಸ್ತಾಗಿಬಿಟ್ಟಿದೆ. ಯಾಕೆಂದರೆ ಚನ್ನಗಿರಿಲಿ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಅದನ್ನು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೆಳಗ್ಗೆ ತುಂಬ ಪ್ರೋಸೆಸ್ ಇದೆ. ನನಗೆ ಗೊತ್ತಾಗ್ತಿಲ್ಲ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಲೋ ಇಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲೋ ಅಂತ. ಸೊ ಫೈನಲ್ ಆಗಿ ಸೀರೆ ಉಡ್ಸಿದ್ದು ಹಿಂಗೆ ಕಾಣಿಸ್ತಾ ಇದೆ.
ಸೊ ಇನ್ನು ಮಿಕ್ಕಿದ್ದು ಬೆಳಗ್ಗೆ ತೋರಿಸ್ತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೀಸ್ ಹಾಕುತ್ತಾ? ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.